ಕೇಂದ್ರ ಸರ್ಕಾರ ನೀಡಿರುವ ಅನ್ನಭಾಗ್ಯ ಯೋಜನೆ ಒಂದು ಪಡಿತರ ವಿತರಣೆಗೆ ಈಗ ರಾಜ್ಯದಾದ್ಯಂತ ಒಂದು ಸರ್ವರ್ ಕೈಕೊಟ್ಟಿದೆ. ಇದನ್ನು ನೋಡ್ತಾ ಇದ್ದೀನಿ. ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಅಗಲಗುರ್ಕಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿರ್ತಕ್ಕಂಥ ಒಂದು VSS ಮಳಿಗೆ ಇದೆ. VSS ಅವರಿಗೆ ಇಲ್ಲಿ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಅನುಮತಿ ನೀಡಿದ್ದಾರೆ. ಹಾಗಾಗಿ ನೋಡ್ತಾ ಇದ್ದೀನಿ. ಈಗ ಸಮಯ 8:40 ಆಗಿದೆ. ಇಲ್ಲಿರ್ತಕ್ಕಂಥ ಪಡಿತರದಾರರು ಇವತ್ತು ಬೆಳಗ್ಗೆಯಿಂದನೂ ಸಹ ಒಂದು ನಿಂತುಕೊಂಡು ಪಡಿತರ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾದರೂ ಸಹ ಒಂದು ಇಲ್ಲಿರ್ತಕ್ಕಂಥ ಪಡಿತರಿಗೆ ರಾಗಿ ಗೋಧಿ ಅಕ್ಕಿ ಸಿಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಕೇಂದ್ರ ಸರ್ಕಾರ ವಿತರಣೆ ಮಾಡಿದ್ರೆ 2 ತಿಂಗಳ ಒಂದು ಪಡಿತರ ವಿತರಣೆ ಮಾಡಿದೆ ಅಂತ ಹೇಳ್ತಾರೆ. ಇವತ್ತು ಪ್ರತಿಯೊಬ್ಬ ಈ ಕಾರ್ಡ್ದಾರ ಏನಿದ್ದಾರೆ ಅವರು 2 ಸರಿ ತಮ್ಮನ್ನು ಕೊಡಬೇಕು. ಈ ರೀತಿ ತಮ್ಮನ್ನು ಕೊಡಬೇಕಾದ್ರೆ ಸರ್ವರ್ ಕೈ ಕೊಡ್ತಾ ಇದೆ. ಒಂದು ಸರಿ ತಂಬು ಅಕ್ಸೆಪ್ಟ್ ಮಾಡಿದ್ರೆ ಇನ್ನೊಂದು ಸರಿ ತಂಬು ಅಕ್ಸೆಪ್ಟ್ ಮಾಡೋದಕ್ಕಾಗ್ತಿಲ್ಲ. ಇದರಿಂದ ಇಲ್ಲಿರ್ತಕ್ಕಂಥ ಪಡಿತರದಾರರು ಗಲಾಟೆ ಮಾಡ್ತಾರೆ. ನಾವು ಕೂಲಿ ಕೆಲಸ ಬಿಟ್ಟು ಮನೆ ಮಠ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಹಗಲು ರಾತ್ರಿ ಕ್ಯೂವಲ್ಲಿ ನಿಂತಿದ್ದೀವಿ. ಕ್ಯೂವಲ್ಲಿ ನಿಂತು ಪಡಿತರದಾರರಾಗಿ ನಾವು ಇಲ್ಲಿ ರೇಷನ್ ಪಡೆಯೋದಕ್ಕೆ ಬಂದರೆ ಇಲ್ಲಿರ್ತಕ್ಕಂಥ ಅಂಗಡಿಯವರು ವಿತರಣೆ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಈಗ ಸರ್ವರ್ ಮೇಲೆ ಹೇಳ್ತಾರೆ. ಸರ್ವರ್ ನಿಜಕ್ಕೂ ಸರ್ವರ್ ಸಮಸ್ಯೆನ ಅಥವಾ ಅಂಗಡಿಗಳಲ್ಲಿ ಸಮಸ್ಯೆ ಇದೆಯಾ ಅಥವಾ ತಂಬು ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಅಂತೇಳಿ ನಾನು ಇರ್ತಕ್ಕಂಥ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ತಕ್ಕಂಥ ಮಂಜುನಾಥ್ ಅವ್ರನ್ನ ತಿಳ್ಕೊಳ್ತೀನಿ. ನಮಸ್ಕಾರ. ಏನು ಸಮಸ್ಯೆ, ಯಾಕೆ ಜನ ಗಲಾಟೆ ಮಾಡ್ತಾ ಇದ್ದಾರೆ ಇಲ್ಲಿ? ಸರ್ ಸರ್ವ ಸಮಸ್ಯೆ ಇದೆ. ಒಂದು ವಾರ ದಿವಸದಿಂದ ನಾನು 2 ತಂಪು ತಗೊಬೇಕು. ಹಾಗಾಗಿ ಲೇಟ್ ಆಗ್ತಾಯಿದೆ ಸರ್. ಒನ್ ಅವರ್ಗೆ 4 ಜನ 5 ಜನಕ್ಕೆ ಮಾತ್ರ ಕೊಡ್ಬೋದು. ಇವತ್ತೆಲ್ಲ ಮಧ್ಯಾಹ್ನವರೆಗೂ ಸರ್ವ ಸಮಸ್ಯೆ. ಈಗ ಯಾವಾಗಿಂದ ಸರ್ವ ಸಮಸ್ಯೆ ಇದೆ ಮತ್ತು ಇಲಾಖೆ ಗಮನಕ್ಕೆ ತಂದಿದ್ದೀರಾ ನೀವು? ಸರ್ ತಂದಿದ್ದೀರಿ ಸರ್. ಸರ್ವ ಸ್ಟೇಟ್ ಎಲ್ಲ ಸಮಸ್ಯೆ ಇದೆ ಅಂತ ತೋರಿಸ್ತಾ ಇದೆ. 31ನೇ ತಾರೀಕು ಲಾಸ್ಟ್ ಡೇಟ್ ಇಶ್ಯೂ ಮಾಡೋದಕ್ಕೆ. ಇನ್ನು 3 ದಿವಸ ಟೈಮ್ ಇದೆ. ಇವತ್ತು 28ನೇ ತಾರೀಕು. ಇನ್ನು 2 ಡೇಸ್ ಇದೆ. ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ನೀವು ರಾತ್ರಿ ಎಷ್ಟೊತ್ತವರೆಗೂ ವಿತರಣೆ ಮಾಡ್ತಾ ಇದ್ದೀರಿ? 10 ಗಂಟೆವರೆಗೂ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಸಂಜೆ 10 ಗಂಟೆವರೆಗೂ ಇಶ್ಯೂ ಮಾಡ್ತಾಯಿದ್ದಾರೆ. ಇವತ್ತು ಮಧ್ಯಾಹ್ನವರೆಗೂ ಇರಲಿಲ್ಲ. ನಿನ್ನೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಬಂತು. 7 ಗಂಟೆಯಿಂದ 8 ಗಂಟೆವರೆಗೂ ಮತ್ತೆ ಇದಾಯಿತು. ಈಗ ನಿಮ್ಮ ಅಂಗಡಿಯಲ್ಲಿ ಎಷ್ಟು ಕಾರ್ಡ್ದಾರರು ಇದ್ದಾರೆ, ಎಷ್ಟು ವಿತರಣೆ ಮಾಡಬೇಕಿದೆ? 800 ಕಾರ್ಡ್ ಇದೆ ಸರ್. ಈಗ 510 ಕಾರ್ಡು ಇಶ್ಯೂ ಆಗಿದೆ. ಯುವಕರು ಇಶ್ಯೂ ಆಗಿದೆ. ಇನ್ನೂ 300 ಚಿಲ್ಲರೆ ಕಾರ್ಡ್ ಇದ್ದಾವೆ. ಇನ್ನು 2 ಡೇಸ್ ಟೈಮ್ ಇದೆ. ಈಗ ನಿಮ್ಮ ಇಲಾಖೆಯವ್ರು ಹೇಳಿ ಮತ್ತು ಜನಗಳು ಇಷ್ಟೆಲ್ಲ ಪರದಾಡ್ತಾ ಇದ್ದಾರಲ್ಲ? ಅದೇ ಸರ್, ಅವರು ಸರ್ಕಾರ ಇದನ್ನ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಸರ್ವ ಸಮಸ್ಯೆ ಮಾಡಿದ್ರೆ ಇನ್ನು 2 ಡೇಸ್ ನಾವು ಇಶ್ಯೂ ಕ್ಲಿಯರ್ ಮಾಡಿಕೊಡ್ತೀವಿ. ಇಲ್ಲಾಂದರೆ ಜನಕ್ಕೆ ಇಶ್ಯೂ ಮಾಡೋಕ್ಕೂ ಆಗಲ್ಲ. ಅವರು ಅಕ್ಕಿ ಅಲ್ಲೇ ನಿಂತೋಗುತ್ತೆ ಮತ್ತು ಸರ್ಕಾರಕ್ಕೆ ವಾಪಸ್ ಆಗುತ್ತೆ. ಆ ಥರ ಸಮಸ್ಯೆ ಆಗುತ್ತೆ ಸರ್. ಥ್ಯಾಂಕ್ ಯು. ಈಗ ಇಲ್ಲಿ ಪಡಿತರದಾರರು ಇದ್ದಾರೆ, ಏನು ಹೇಳ್ತಾರೆ ಕೇಳ್ತಾ. ಅಮ್ಮ, ನೀವು ಯಾವಾಗಿಂದ ಬಂದಿದ್ದೀರಿ? ಏನು ಸಮಸ್ಯೆ ಆಗ್ತಿದೆ? 4 ದಿವಸದಿಂದ ಬಂದಿದ್ದೀರಿ. 4 ದಿವಸದಿಂದ ಸಿಕ್ಕೇ ಇಲ್ಲ ನಿಮಗೆ? ಇಲ್ಲೇ ಇದ್ರೆ ಮನೆಗೆ ಹೋಗಿ ಬರ್ತಾ ಇದ್ರೆ? ಇಲ್ಲೇ ಕ್ಯಾಂಪ್ ಹಾಕಿದ್ದೀರಾ? ಇಲ್ಲ, ಮನೆಗೆ ಹೋಗಿ ಬರ್ತೀರಿ. ಮನೆಗೆ ಹೋಗಿ ಬರ್ತಾ ಇದ್ದೀನಿ. ಬರೇ ಇಲ್ಲಕ್ಕೆ 4 ದಿವಸದಿಂದ ಬಂದು ಹೋಗ್ತಾ ಇದ್ದೀರಿ. ಸರ್ವರ್ ನೀವು ಬಂದಾಗ ಸರ್ವರೇ ಇರಲ್ಲ? ಯಾವಾಗೂ ಬರಲ್ಲ. ಬರೋದು ಹೋಗೋದು ಮನೆಗೆ, ಬರ್ತಾ ಇಲ್ಲ. ಈಗ ಕೇವಲ 3 ದಿವಸ ಇದೆ. 3 ದಿವಸಲ್ಲೂ ಸರ್ವರ್ ಕೆಲಸ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮನೆಗೆ ಹೋಗ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕತ್ತೈತೆ? ತಿನ್ನಕ್ಕೆ ಬೇಡ ಊಟ, ಅನ್ನ ಬೇಕಲ್ಲ ತಿನ್ನಕ್ಕ. ಥ್ಯಾಂಕ್ ಯು. ಮಾಮ ನಮಸ್ತೆ. ನೀವು ಯಾವಾಗಿಂದ ಕಾಯ್ತಾ ಇದ್ದೀರಿ ಇಲ್ಲಿ? ಅಮ್ಮ, ನೀವು ಯಾವಾಗಿಂದ ಬಂದು? ನಿಮ್ದು ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ? ಯಾವಾಗಿಂದ ತಗೊಳ್ತಾ ಇದ್ದೀರಿ? ರಾತ್ರಿ ಎಲ್ಲ ಬಂದಿದ್ದೀವಿ ಸರ್. ನಮಗೆ ಇದು ಟವರ್ ಸಿಗ್ತಿಲ್ಲ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ? 3 ದಿನದಿಂದ ಬರ್ತಾ ಇದ್ದೀವಿ. 3 ದಿವಸದಿಂದ ಬರ್ತಾ ಇದ್ದೀರಿ. ಕೆಲಸ ಕಾರ್ಯಕ್ಕೆಲ್ಲ ಹೋಗ್ತಾ ಇಲ್ಲ? ಇಲ್ಲ ಸರ್. ಡೇ ನೈಟ್ ಇಲ್ಲೇ ಕಾಯ್ತಾ ಇದ್ದೀರಿ? ಇಲ್ಲ, ಕೂಗಾಡ್ತಾ ಇದ್ರಿ ನಾ ಫಸ್ಟ್ ಅಂತ. ಅಲ್ಲಿ ಸರ್ವರೇ ಕೆಲಸ ಮಾಡ್ತಿಲ್ಲ ಅಂತ. 10 ಗಂಟೆಗೆ ಆಫ್ ಆಗೋಗುತ್ತೆ ಸರ್ ನಮಗೆ. 10 ಗಂಟೆಗೆ ಆಫು. ಮತ್ತೆ ಓವರ್ ನೈಟ್ ಏನು ಕೊಡಲ್ಲ? ಇಲ್ಲ ಸರ್. ಅದಕ್ಕೆ ಈಗ 3 ದಿವಸ ಮಾತ್ರ ಟೈಮ್ ಇದೆ ಅಂತೆ. ಸರ್ವರ್ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮನೆಗೆ ಹೋಗ್ತೀವಿ ಸರ್. ಅವ್ರಿಗೆ ಕೇಳಿದ್ರ ಯಾಕೆ ಬರ್ತಿಲ್ಲ ಅಂತ ಕೇಳಿದ್ರ? ದಬಾಯಿಸಿದ್ರೆ ಸರ್ವರ್ ಇಲ್ಲ ಅಂತಾರೆ. ಸರ್ವರ್ ಆಗೋಗುತ್ತೆ ಅಂತ. ಸರಿ ಅಮ್ಮ, ಸರಿ ಸ್ವಲ್ಪ ಹಿಂದೆ ಸರ್ಕೊಳ್ಳಿ. ಅಮ್ಮ, ನೀವು ಏನೋ ಜೋರಾಗಿ ಆರೋಪ ಆಗ್ತಾ ಇದ್ರಿ, ಯಾಕೆ ಬಂದಿಲ್ಲ ಅಂತೆ? ನೀವು ಯಾವಾಗಿಂದ ಬಂದು ಹೋಗ್ತಾ ಇದ್ರಿ? 3 ದಿನದಿಂದ ಊರಿಂದ ಬರಬೇಕು. ಇಲ್ಲಿ ಕಾಯ್ಬೇಕು, ಹೋಗ್ಬೇಕು. ಇವಾಗ ಏನಾರ ಹೋಗೋದು ನಾವು. ನೀವು ಎಲ್ಲಿಂದ ಬರ್ತಿದ್ದೀರಿ? ಚಿಟ್ಟಕ್ನಳ್ಳಿ ಅಂತ ಪಕ್ಕ. ಅಲ್ಲಿಂದ ಬರ್ತಾ ಇದ್ದೀರಾ? ನಿಮ್ಮೂರಲ್ಲಿ ರೇಷನ್ ಅಂಗಡಿ ಇಲ್ಲ? ಇದೆ ಎಲ್ಲಾರ್ಗೂ. ರಾತ್ರಿ ಈಗ ಹೋಗಕ್ಕಾಗತ್ತೆ ನಡ್ಕೊಂಡು? ಅದೇ ಒಣಗೋದು ಹೋಗೋದು 3 ದಿನದಿಂದ. ಬಾಡಿಗೆ ತಕೊಂಡು ಬರೋದು, ವಾಪಸ್ ಹೋಗೋದು. ಈಗ ನಿಮ್ಗೆ ಎಷ್ಟು ಬರಬೇಕು ರಾಗಿ ಅಕ್ಕಿ? ಅಕ್ಕಿನೂ ರಾಗಿ ಕೂಡ ಇಬ್ರಿಗೆ ಬರಬೇಕು. ಈಗ 3 ದಿವಸ ಮಾತ್ರ ಟೈಮ್ ಇದೆ ಅಂತ. ಸರ್ವರ್ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಿ? ಏನು ಮಾಡೋದು? ಕಳ್ದಿರ ಬಿಟ್ಟು ಬಿಡೋದು, ಅವರೇ ತಿಂದ್ಲಿ ಅಂತ. ಅದೇ ತಗೊಂಬರ್ಬೇಕಾಗಿತ್ತು ಅಂತ ಹೇಳ್ತಾರೆ ಅವರು. ಇಲ್ಲೇ ಸೆಕ್ರೆಟ್ರಿ ಕೊಡೋರು 1 ತಿಂಗಳು ಹುಷಾರಿಲ್ಲದೆ ಬರೀಲ್ಲ ಅಂದಿದ್ರಕ. ಸಾರ್ ಬಂದಿರ್ತೀವಿ, 1 ತಿಂಗಳು ತಗೊಂಡಿಲ್ಲ ಅಂದಿದ್ರಕ. ನೀವು ಇನ್ನೂ ಎಲ್ಲೇನೋ ಹೋಗಿ ತಗೊಂಬರ್ಬೇಕಮ್ಮ ಡಿಪೋಗಳಲ್ಲಿ ಅಂತ ಕೇಳಿದ್ರು. ನಾವು ಹೋಗೋಕ್ಕಾಗುತ್ತೆ? ಹಳ್ಳಿಗಳಿಂದ ಡಿಪೋ ಎಲ್ಲೆಲ್ಲಿ ಕೊಡ್ತಾರೆ ಅಂತೆಲ್ಲ ವಿಚಾರಣೆ ಮಾಡ್ಯಾಕ ಹಂಗೆ ಮಾಡ್ತಾರೆ. ಬರೀಲ್ಲ ಅಂದರೆ
ಅದೇನು ಸರ್ವರ್ ಇಲ್ಲ ಅಂತಲ್ಲ ಈಗ. ಸರ್ವೇರ್ ಇಲ್ಲ ಅಂದ್ರೆ ಬರೋಷ್ಟೊತ್ತು ತಗೊಳೋದು, ಇಲ್ಲ ಅಂದ್ರೆ ವಾಪಸ್ ಹೋಗೋದು. ಇನ್ನೇನು ಮಾಡ್ತೀವಿ ಇವಾಗ? ಅಲ್ಲ ಈಗ ನೀವೇನಾದ್ರೂ ಅಲ್ಲಮ್ಮ ಈಗ ಬೆಳಗ್ಗೆ ಒಂದ್ಸತಿ ಬಂದ್ರಿ, ಬೆಳಗ್ಗೆ ಬಂದು 12 ಗಂಟೆವರೆಗೂ ಕಾತು ಮನೆಗೆ ಹೋದ್ರಿ, ಅವಾಗೂ ಸರ್ವೇರ್ ಇಲ್ಲ. ಅವಾಗ ಹೋಗಿ ಆ ಬಿಸಿಲ ನಾವು ಮೇವು ಕೊಯ್ಯೋದು, ನೀರುಗಳಿಗೆ ಹೋದು, ಹಸುನ್ಕಾಯಿ ಇವೆಲ್ಲ ಸಾಕಣೆ ಮಾಡಿ ಹಾಲುಗಳೆಲ್ಲ ಕರ್ದಾಕ್ಬಿಟ್ಟು ಇವಾಗ 5:30ಗೆ ಬಂದಿರೋರು, ಇನ್ನೂ ಇಲ್ಲೇ ಬಿದ್ದಿದ್ದೀರಿ. ಈಗ ಇಷ್ಟೊತ್ತಾದ್ರೂ ಬಂದಿಲ್ಲ. ಈಗ ನಾಳೆ ಹಿಂಗಾದ್ರೆ ಹಸು ಕರ್ಕೊಂಬಂದು ಇಲ್ಲೇ ಹಾಲು ಕರೆಯೋದು ಇಲ್ಲೇ ಮಾಡ್ಬಿಟ್ಟು ಇಲ್ಲ ಡೈರಿಗೆ ಹಾಕ್ಬಿಡೋದು. ಇನ್ನ ಯಾವಾಗಲೂ ಬೇಡ ಅವಕ್ಕ ಬರೀ ಹಾಲು ಕರಿ ಅಂದ್ರೆ ಕರಿತಾವ, ಬೂಸ ಬೇಡ, ಚಕ್ಕೆ ಹಾಕ್ಬೇಡ, ಫೀಡ್ ಹಾಕ್ಬೇಡ, ಅವಕ್ಕೇನು ಹಾಕ್ದಿರ, ಬರೀ ಹಾಲು ಕರಿ ಅಂದ್ರೆ ಇಲ್ಲೇ ಕಟ್ಟಿ ಹಾಕ್ಬಿಟ್ಟು ಹಾಲು ಕರಿತಾವ ಅವು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಒಟ್ಟಲ್ಲಿ ಕೇಂದ್ರ ಸರ್ಕಾರದಿಂದ ಏನಿಗೆ 2 ತಿಂಗಳ ದವಸ ಧಾನ್ಯಗಳ ವಿತರಣೆ ಮಾಡೋದಕ್ಕೆ ಒಂದು ಸಾಮಗ್ರಿ ಬಂದು, ಆದರೆ ಸರ್ವರ್ ಕೈಕೊಟ್ಟ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಗ್ರಾಹಕರು ಈಗ ಒಂದು ಪಡಿತರ ಅಂಗಡಿಗಳ ಮುಂದೆ ಕ್ಯೂ ಅಲ್ಲಿ ನಿಂತಿದ್ದಾರೆ, ಹಗಲು ರಾತ್ರಿ ನಿಂತಿದ್ದಾರೆ. ರಾತ್ರಿ 10 ಗಂಟೆ ಆದರೂ ಸಹ ಒಂದು ಸರ್ವರ್ ಬರ್ತಾ ಇಲ್ಲ. ಹಾಗಾಗಿ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಒಂದು ಪಡಿತರದಾರರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.